ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಬಿಡ. ಕೈ ಒರೆಸ್ಕೋ. ಇವತ್ತಿ ತಗೋ. ಕೈ ಮೇಲೆ ಓಂ ಅಂತ ಬರ್ಕೋ. ಓಂ ಅಂತ ಬರ್ಕೋ. ಓಂ ಓಂ ಬರ್ಕೋ ಅಷ್ಟ. ಇದನ್ನು ಲಿಂಗು ಅದ್ರ ಮೇಲೆ ಇಟ್ಟು ಲಿಂಗುಗೆ ಇವತ್ತಿ ಹಚ್ಚ. ಬೆಲ್ಲ ಒಂದು ಹೂ ಐತೆ. ಉದನ್ ಕಡ್ಡಿ ಬೆಳಗ್ಗೆ ಉದನ್ ಕಡ್ಡಿ ಕೆಳಗೆ ಹಿಡ್ಕೊ. ಹಿಂಗೆ ಮೇಲೆ ಹಿಂಗೆ ಮಾಡಿ ಹಿಂಗೆ ಹಿಡಿಬೇಕು. ಹಿಂಗೆ ನೆಟ್ ಮೇಲೆ ಎತ್ತರಿಸು. ಉದನ್ ಕಡ್ಡಿ ತೆಳಗೆ ಹಿಡಿ. ನಾ ಅಂದಂಗನ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚ ಸಂಗತೋ ನೈವ ಮುಕ್ತಿರ್ನಮೇಯ ಚಿದಾನಂದರೂಪೋ ಶಿವೋಹಂ ಶಿವೋಹಂ ಏಕೋ ದೇವಾಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಃ ಕರ್ಮಾಧ್ಯಕ್ಷ ಸಾಕ್ಷಿಚೇತೋ ಕೇವಲ ನಿರ್ಗುಣಶ್ಚ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಲಂ ಭವತು. ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಹಿ ಓಂ ತತ್ಸತ್. ಇಲ್ಲೇ ನೋಡಪ್ಪಿ ಲಿಂಗ ಪೂಜೆ ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಮಹತ್ವ ಐತಿ. ಲಿಂಗ ಪೂಜೆಯನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗಿಯೂ ಬಹಳಷ್ಟು ಉಪಯೋಗ ಆಗ್ತೈತಿ. ನಿನಗೆ ಕಾನ್ಸಂಟ್ರೇಷನ್ ಅಂದ್ರೆ ಅಭ್ಯಾಸದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಆಗ್ತೈತಿ. ಅದರ ಜೊತೆಗೆ ನಾವು ಆತ್ಮಶುದ್ಧಿಯನ್ನು ಪಡೆದುಕೊಳ್ಳುವಂಥ ಒಂದು ಮಾರ್ಗ ಇದೆ, ತಿಳಿತಿಲ್ಲ. ಅದಕ್ಕೆ ದಿನಂಪ್ರತಿ ನೀನು ಸ್ನಾನ ಮಾಡಿದ ಮೇಲೆ ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು, ತಿಳಿತಿಲ್ಲ. ಇಲ್ಲೇ ನಿನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರ್ತೈತಿ, ಇಷ್ಟು ಎತ್ತರಕ್ಕೆ ಹಿಡಿದದನ್ನು ಮಾಡಬೇಕು. ಅದರ ಮೇಲಿನ ನೀನು ದೃಷ್ಟಿಯನ್ನು ಇನ್ನೂ ಸ್ವಲ್ಪ ಮೇಲೆ ಅದ್ರ ಮೇಲೆ ನೀನು ದೃಷ್ಟಿಯನ್ನು ನೆಟ್ಟು ಲಿಂಗ ಪೂಜೆಯನ್ನು ಮಾಡೋದ್ರಿಂದ ನಿನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗ್ತೈತಿ. ಅದರಿಂದ ನಿನ್ನ ಶರೀರದ ಎಲ್ಲ ಕೆಲಸಗಳು ಭಾಳಷ್ಟು ಅತ್ಯುತ್ತಮವಾಗಿ ನಡೀತಾವೆ. ಆರೋಗ್ಯನೂ ಸುಧಾರಿಸ್ತೈತಿ, ಆಮೇಲೆ ಬುದ್ಧಿನೂ ಸುಧಾರಿಸ್ತೈತಿ. ಆಮೇಲೆ ಒಬ್ಬ ಲಿಂಗಾಯತನಾಗಿ ದಿವಸ ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು. ನಿನ್ನ ಸಕಲ ಇಷ್ಟ ದೇವತೆಗಳನ್ನು ಸಹಿತ ಆ ಲಿಂಗದಲ್ಲಿನ ಕಾಣಬೇಕು. ಲಿಂಗ ಮಧ್ಯಂ ಜಗತ್ ಸರ್ವಂ ಅನ್ನುವಂತೆ ತಿಳಿತಿಲ್ಲ. ಗುಡ್.
ಇದನ್ನಿಡು, ಹಿಡಿ ಇಲ್ಲಿ ಇಟ್ಕೋಬೇಕು, ಗಟ್ಟಿ ಹಿಡ್ಕೊ. ಅದನ್ನ ಕೈ ಬಿಡು, ಇದನ್ನು ಬಿಡು, ಬರಳು ಬಿಡ. ಹಾಂ, ಇಷ್ಟು ಹಿಡ್ಕೊ. ನೀರು ತಗೋ, ತಡಿ, ಹಿಡಿ ನಮ್ಮಿಡಿ. ನೀರು ಹಿಂಗೆ ಮಾಡು. ಲಿಂಗವ ಪೂಜಿಸಿ ಲಿಂಗವೇ ಆಗುವೆ ಎನ್ನುವಂತೆ ಲಿಂಗ ಪೂಜೆ ಮಾಡ್ಕೊತನ ನೀನು ಸ್ವಯಂ ಲಿಂಗು ಆಗಬೇಕು. ಪರಮಾತ್ಮನನ್ನು ಪೂಜಿಸ್ಕೊಂತ ಪರಮಾತ್ಮನ ಮಟ್ಟಕ್ಕೆ ಏರುವುದನ್ನು ಲಿಂಗ ಪೂಜೆಯ ಮಹತ್ವ. ದೇವರನ್ನು ಪೂಜೆ ಮಾಡಬೇಕಾದ್ರೆ ನಾವು ದೇವರಾಗಿನ ಪೂಜೆ ಮಾಡಬೇಕು. ದೊಡ್ಡ ಬೆಳಕನ್ನು ಪೂಜೆ ಮಾಡಬೇಕಾದ್ರೆ ನಾವು ಸಣ್ಣ ಬೆಳಕಾಗಿ ಪೂಜೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಲಿಂಗವ ಪೂಜಿಸಿ ಲಿಂಗವೇ ಆಗುವೆ ಅನ್ನುವಂತೆ ಲಿಂಗ ಪೂಜೆ ದಿವಸ ಮಾಡ್ಕೋಬೇಕು. ತಿಳಿತಿಲ್ಲ? ಓಂ ನಮಃ ಶಿವಾಯ. ಬಸವಣ್ಣಗೆ ನಮಸ್ಕಾರ ಮಾಡಿ. ನಡಿ.